ಇವ್ರೇನ್ ನಿಮ್ಮ ಬಲಕ್ಕ ಎಡಕ್ಕ ಕೂತಿದಾರಲ್ಲ, ಯಾವಾಗ ಇವ್ರ ಡಯಾಸಿಸ್ ನಿಂದ ಹೊರಗೆ ಹೋಗಂಗಿಲ್ಲ ಅಲ್ಲಿ ತನ ಸಮಾಜ ಅಭಿವೃದ್ಧಿ ಆಗುದಿಲ್ಲ. ಬೇರೆಯವರ ಕಣ್ಣೀರಿನಿಂದ ಬೆಂದಿದೋ ಎಂದ ವಿಚಾರ ಮಾಡ್ರಿ, ಅದನ್ನ ತಿನ್ನಬೇಕೆಂದ ಆ ಸ್ವಾಮೀಜಿ ಹೇಳ್ತಾ ಇದಾರೆ. ಆದ್ರೆ ನಮ್ಮ ಸ್ವಾಮೀಜಿಗಳ ಏನ್ ಹೇಳ್ತಾ ಇದ್ದಾರೆ? ನಮಸ್ಕಾರ ಸ್ನೇಹಿತರೆ. ರೈಟ್ ರೆವರೆಂಟ್ ಮಾರ್ಟಿನ್ ಬುರ್ಗಾವಿ ಅವರು ಧಾರವಾಡಲಿಂದ ಆಯ್ಕೆಯಾಗಿ ಬಿಷೋಪ್ ಆಗ್ಯಾರು ಅಥವಾ ಬೆಂಗಳೂರದ ಕೆಸಿಡಿಯಿಂದ ಆಯ್ಕೆ ಆಗ್ಯಾರ ಅಂತ ನಮ್ಗೆ ಗೊತ್ತಾಗಂತಿಲ್ಲ. ಯಾಕಂತಂದ್ರೆ ಅವ್ರು ಧಾರವಾಡದಾಗ ಇರಂಗಿಲ್ಲ, ಅವ್ರು ಬರೀ ಯಾವಾಗ ನೋಡಿದ್ರು ಬೆಂಗಳೂರು ಕೆಸಿಡಿದಾಗ ಇರ್ತಾರ ಅವ್ರು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ, ಧಾರವಾಡ ಡಯಾಸಿಸ್ದಾಗ ಏನ್ ಪ್ರಾಬ್ಲಮ್ ಆಗೈತೆ ಅಂತಂದ್ರೆ ಇವ್ರಿಗೆ ಏನಾಗಿ ಗೊತ್ತೈತೋ ಇಲ್ಲೋ ಏನೂ ಗೊತ್ತಾಗಂತಿಲ್ಲ. ಯಾಕಂದ್ರೆ ಈ ಮಾತು ಹೇಳಂತೇನಂದ್ರೆ, ಈ ನಮ್ಮ ಡಯಾಸಿಸ್ ಸಂಬಂಧಪಟ್ಟಂತ ಎಷ್ಟು ಚರ್ಚ್ ಅದಾವಲ್ಲ, ಎಲ್ಲಾ ಚರ್ಚಿಗೆ ಏನ್ ಸಭಾವಂತಿಗೆ ಈ ತರ ಇಷ್ಟು ವರ್ಷದಿಂದ 120 ರೂಪಾಯಿ ಈಗ ಒಮ್ಮಿಂದೊಮ್ಮಿಲೆ 600 ರೂಪಾಯಿ ಮಾಡಿಬಿಟ್ಟಾರ. ಯಾಕೆ ಮಾಡ್ಯಾರ? ಏನ್ ಅಭಿವೃದ್ಧಿ ಮಾಡ್ತಾರಂತಂದು ಇವ್ರ 600 ರೂಪಾಯಿ ಮಾಡ್ಯಾರ? ಇವ್ರು ಹೇಳಬೇಕಾಗೈತಿ. ಈಗ ವರ್ಷಕ್ಕೆ 120 ರೂಪಾಯಿ ಇದ್ದಾಗ ನನಗೆ 120 ರೂಪಾಯಿ ಕಟ್ಲಾರ್ದನ ಮತನ ಹಾಕಕ್ಕಾಗಿಲ್ಲ ನಮ್ಗೆ. ಇನ್ನು 600 ರೂಪಾಯಿ ಮಾಡ್ಯಾರಂದ್ರೆ ಯಾವ ರೀತಿ ನಾವು ತುಂಬಬೇಕ? ಹೆಂಗ ಇದನ್ನ ಒಂದು ಬಡ್ರ ಮ್ಯಾಗ ಯಾವ ರೀತಿ ದಬ್ಬಾಳಿ ಮಾಡಂತಾರಂತಂದ್ರೆ ಇವರೇ ಹೇಳ್ಬೇಕ. ಆದ್ರೆ ಒಂದು ಮಾತಂತ ಹೇಳ್ತೀನಿ, ಸಮಾಜ ಜನರ ಕಷ್ಟಕ್ಕ ಬಿಷೋಪ್ರ ಸ್ಪಂದಿಸ್ಬೇಕಾಗೈತಿ. ಅದನ್ನ ಬಿಟ್ಟು ಬಿಷೋಪ್ರ ಏನ್ ಮಾಡ್ತಾರ, ತಮ್ಗೆ ಯಾರು ಅತಿ ಪ್ರಿಯರ್ ಇರ್ತಾರಲ್ಲ ಅವ್ರನ್ನೆಲ್ಲಾ ಕರ್ಕೊಂಡು ಹೋಗಿ ಕೊಡೈಕೆನಲ್ಗ, ಊಟಿಗೆ, ದಾಂಡೇಲಿ ಇಂಥಲ್ಲೆಲ್ಲ ರಿಟ್ರೀಟ್ ಅಂತ ಹೆಸರು ಹಾಕೊಂಡು ಹೋಗ್ತಾರ. ಇವ್ರು ಟ್ರಿಪ್ ಮಾಡಕ್ ಹೋಗ್ತಾರ, ರಿಟ್ರೀಟ್ ಹೋಗಂಗಿಲ್ಲ. ಇವ್ರು ರಿಟ್ರೀಟ್ ಮಾಡೋದಿತ್ತಂದ್ರೆ ಕೊಡೈಕೆನಲ್, ಊಟಿ, ದಾಂಡೇಲಿಗೆ ಎದಕ್ ಹೋಗ್ಬೇಕು? ಇವ್ರು ಇಲ್ಲೇ ಹುಬ್ಳ್ಯಾಗ ಅದಾವ್ರ ಎಷ್ಟು ಹೋಗ್ಕೊಂಡು. ಯಾಕೆ ನಮ್ಮ ಹೆಬ್ಬಿ ಕೊಲ್ದಾಗ ಮಾಡ್ಬೋದಿತ್ತಲ್ಲ ಇವ್ರು ರಿಟ್ರೀಟ್ನ. ಅದನ್ನ ಬಿಟ್ಟು ಕೊಡೈಕೆನಲ್ಗೆ ಹೋಗುವಂಥದ್ದು ಏನಿತ್ತ? ಇವ್ರು ಕೊಡೈಕೆನಲ್ಗೆ, ಊಟಿಗೆ, ದಾಂಡೇಲಿಗೆ ಏನು ಹೋಗ್ತಾರಲ್ಲ, ತಮ್ಮ ಏನ ಬೆವರು ಸುರಿಸಿದ ರೊಕ್ಕದ್ಲಿಂದ ಹೋಗ್ತಾರ? ಇಲ್ಲ. ಇವ್ರೇನ್ ನಮ್ಮ ಸಮಾಜದವ್ರು ಏನ್ ಕಾಣಿಕೆ ಕೊಡ್ತೇವಲ್ಲ ನಾವು, ಅದೇನು 80% ಹೋಗ್ತೈತಿ ಡಯಾಸಿಸ್ಗೆ, ಅದ್ರ 75% ಡಯಾಸಿಸ್ಗೆ, 5% ಏರಿಯಾ. ಆ 5%ದಾಗ ಇವ್ರು ಕೊಡೈಕೆನಲ್ಗ ಅಂತಲ್ಲೆಲ್ಲ ಹೋಗ್ತಾರ. ಆದ್ರೆ ಬಿಷೋಪರ್ ನಾವು ಒಂದು ಮಾತೇನ್ ಹೇಳ್ತೇನೆ ಅಂತಂದ್ರೆ, ಏನ್ ನೀವೇನ್ ಬೆವರು ಸುರಿಸಿರ್ತಿರಲ್ಲ, ಆ ದುಡ್ಡು ತಗೊಂಡ್ ನೀವು ಸಿಂಗಾಪುರ್ಗೆ ಹೋಗ್ರಿ, ಅಮೇರಿಕಾಗ ಹೋಗ್ರಿ, ಇಲ್ಲ ಹಾಂಗ್ಕಾಂಗ್ ಹೋಗ್ರಿ, ನಾವು ನಿಮಗ್ ಕೇಳಂಗಿಲ್ಲ. ನಮ್ ಕೇಳೋ ಅಂತ ಅಧಿಕಾರನೂ ಇರಂಗಿಲ್ಲ ಅವಾಗ. ಆದ್ರೆ ನಮ್ದು ಏನ್ ಕಾಣಿಕಿದ್ದು ಇದು ತಗೊಂಡ್ ಹೋಗ್ತಿರಲ್ಲ ನೀವು, ಅದಕ್ ಮಾತ್ರ ನಾವು ಕೇಳ್ತೀವಿ. ನಾವು ಬಿಷೋಪ್ರ ನೀವು ಏನು ಉದ್ಧಾರ ಮಾಡ್ಬೇಕಂತಂದ್ರೆ 120 ರೂಪಾಯಿಂದ 600 ರೂಪಾಯಿ ಸಭಾವಂತಿಗೆ ಏರ್ಸಿರಿ. ನೀವ್ ಏರ್ಸಿರಲ್ಲ, ಲೆಕ್ಕ ಕೊಡ್ರಿ ನಮ್ಗೆ. ನೀವು 600 ರೂಪಾಯಿ ಅಲ್ಲ 1000 ರೂಪಾಯಿ ಕೇಳಿದ್ರು ನಾವು ಸಭಾನ ತುಂಬಾಕ್ ರೆಡಿ ಇದ್ದೇವೆ. ಆದ್ರೆ ನಾವೆಲ್ಲ ದೇವ್ರ ಹೆಸರಾಗ ಕೊಟ್ರೆ ನೀವು ಆ ದುಡ್ಡನ್ನ ತಗೊಂಡ ರಿಟ್ರೀಟ್ ಹೆಸರಿನಾಗ ಟ್ರಿಪ್ ಹೊಡ್ಯಾಕ್ ಹೋಗ್ಬಿಡ್ರಿ. ನಿಮ್ ಸ್ವಂತ ಹಣದಿಂದ ಟ್ರಿಪ್ ಹೊಡ್ರಿ, ನಾವೇನು ಕೇಳಂಗಿಲ್ಲ. ಆದ್ರೆ ಒಂದು ಮಾತಂತ ಹೇಳ್ತೀನಿ, ಸಮಾಜ ಜನರದ ಕಷ್ಟಕ್ಕ ನೀವು ಸ್ಪಂದಿಸ್ರಿ. ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡ್ರಿ, ಕಾಲೇಜ್ಗಳಿಗೆ ಉಚಿತ ಶಿಕ್ಷಣ ನೀಡ್ರಿ. ಅದೇ ರೀತಿ ಎಷ್ಟೋ ಬಡ ವಿದ್ಯಾರ್ಥಿಗಳದಾರ, ವಿದ್ಯಾವಂತರದಾರ, ಅವ್ರ ಕೆಲ್ಸಾನು ಕೊಡ್ರಿ ನೀವು. ನೀವು ಒಂದು ಮಾತಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಏನಂದ್ರೆ, ನಮ್ಮ ಸಮಾಜದಾಗಿರುವಂತದ್ದು ಅಂಜುಮನ್ ಸಂಸ್ಥೆ ಆತ, ಕೇಲಿ ಸಂಸ್ಥೆ ನೋಡಿ ಕಲೀರಿ ನೀವು. ಯಾಕಂದ್ರೆ ಅವ್ರ ಅಂಜುಮನ್ ಸಂಸ್ಥೆ ಅವ್ರ ಈಗೀಗ ಬಂದವರಾದ್ರೂ ತಮ್ಮ ಸಮಾಜದ ಯುವಕರಿಗೆ, ಬಡವರಿಗೆ ಅವ್ರ ಉಚಿತ ಶಿಕ್ಷಣ ಕೊಡ್ತಾರ. ಉಚಿತ ಶಿಕ್ಷಣ ಕೊಟ್ಟು ಅಲ್ಲಿ ಕಲ್ತಂತವ್ರಿಗೆ ಕೆಲ್ಸಾನು ಕೊಡ್ತಾರ. ಅದನ್ನ ನೀವೇನ್ ಮಾಡಂತೀರಿ? ನೀವೇನು ಮಾಡಂತಿಲ್ಲ. ನೀವು ಇದ್ದಿದ್ದನ್ನ ಉಳಿಸ್ಕೊಳಕ್ ಆಗಂತಿಲ್ಲ. ಅಂಜುಮನ್ ಅವ್ರು 1 ಕಾಲೇಜ್ 10 ಕಾಲೇಜ್ ಮಾಡಂತಾರ. ನೀವು 10 ಕಾಲೇಜ್ ಇದ್ದಿದ್ದನ್ನ 1 ಕಾಲೇಜ್ನು ಎಕ್ಸ್ಟ್ರಾ ನಿಮ್ಗೆ ಒಂದು ಕಾಲೇಜ್ ಪ್ರಾರಂಭ ಮಾಡಕ್ ಆಗಂತಿಲ್ಲ. ನಿಮ್ಗೆ ಇದ್ದಿದ್ದನ್ನ ಅಭಿವೃದ್ಧಿ ಪಡಿಸಂತಿಲ್ಲ. ಇದ್ದಿದ್ದ ಸ್ಕೂಲ್ನಾಗ 50 ಜನ 40 ಜನ ಸ್ಟೂಡೆಂಟ್ಸ್ ಅದಾರ. ಏನ್ ಮಾಡಂತೀರಿ ನೀವು? ನೀವಂತೂ ಅಭಿವೃದ್ಧಿ ಮಾಡಂಗಿಲ್ಲ, ನಮಗಂತೂ ಗ್ಯಾರಂಟಿ ಆಗೈತದ. ಅದೇ ರೀತಿಯಲ್ಲಿ ಮಿಸ್ಟರ್ ವಿಜಯ್ ಕುಮಾರ್ ದಂಡೇನ್ ಇವ್ರ CAO ಇವ್ರ ತಮ್ಮ ಅಧಿಕಾರ ಹೋದ್ಮ್ಯಾಗ ಮತ್ತ ಅಧಿಕಾರದ ಆಶಕ್ಕಾಗಿ ಏನ್ ನಮ್ದು CSI ಚರ್ಚ್ ಆಫ್ ಸೌತ್ ಇಂಡಿಯಾದಾಗ 24 ಡಯಾಸಿಸ್ ಅದಾವಲ್ಲ, ಅಲ್ಲಿ ಇರ್ಲಾರ್ದಂತ ಹುದ್ದೆಯನ್ನು ಸೃಷ್ಟಿ ಮಾಡ್ಕೊಂಡ್ರಿ ಇವ್ರ. ಯಾವ ಹುದ್ದೆ ಅಂದ್ರೆ CAO. ಇವ್ರ ಅಯ್ಯ ಮಾವ ಕೂಡ್ಕೊಂಡ ಒಂದು ಹುದ್ದೆನ ಒಂದು ರಚನೆ ಮಾಡಿದ್ರೆ, ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿದ್ರಿ ಇವ್ರೆ. ಆ ಹುದ್ದೆ ಪ್ರಾರಂಭ ಮಾಡಿ ಆ ಸೀಟ್ ಮ್ಯಾಗು ಕುಂತ್ರಿ ಇವ್ರೆ ಸೂಪರ್ ಬಿಷಪ್ ಆಗಿ. ಆದ್ರೆ ನಾನು ಮಿಸ್ಟರ್ ವಿಜಯ್ ಕುಮಾರ್ ದಂಡೇನ್ ಅವ್ರು ಕೇಳ್ತೀನಿ, 4 ತಿಂಗಳಾಯ್ತು ನೀವು ಆ ಚೇರ್ದಲ್ಲಿ ಬಂದು ಕುಂತ
ಏನ್ ಅಭಿವೃದ್ಧಿ ಮಾಡಿದಿ ಹೇಳಬೇಕಪ್ಪ. ಏನ್ ಅಭಿವೃದ್ಧಿ ಮಾಡಿರಿ? ಏನು ಅಭಿವೃದ್ಧಿ ಮಾಡಿಲ್ಲ ನೀವು. ಒಂದ್ ಕಾಲೇಜಿನ ಅಭಿವೃದ್ಧಿ ಮಾಡಕ್ ಆಗಿಲ್ಲ, ಸ್ಕೂಲ್ ಅಭಿವೃದ್ಧಿ ಮಾಡಕ್ ಆಗಿಲ್ಲ, ಆಮೇಲೆ ಚರ್ಚ್ಗಳ ಅಭಿವೃದ್ಧಿನೂ ಮಾಡಕ್ ಆಗಿಲ್ಲ ನಿಮ್ಗೆ. ನೀವೇನೋ ಈಗ CEO ಆಗಿ ಕುರ್ಚಿ ಮೇಲೆ ಕುಳಿತೀರಿ, ಆದ್ರೆ ಇದಕ್ಕೇನ್ ಸಂಬಳ ಆಯ್ತು ಅಥವಾ ಏನಾರ ಆಯ್ತು? ಅದ್ ಏನಾರ ಇರ್ಲಿ, ಆದ್ರೆ ಮಿಸ್ಟರ್ ವಿಜಯ್ ಕುಮಾರ್ ದಂಡಿನವ್ರ ಯಾವುದೇ ಸಂಸ್ಥೆ ಆಗ್ಲಿ ಅದನ್ನ ಬೆಳೆಸೋದಕ್ ನೋಡ್ತಾರ. ನೀವು ನಮ್ಮ KND ದಾಗ ಇರುವಂತ ಇತಿಹಾಸ ಇರುವಂತ ಚರ್ಚ್ಗಳನ್ನ ಹೊರಗಿಡ್ತಾ ಇದ್ದೀರಿ. ಯಾಕೆ ಇಡ್ತಾ ಇದ್ದೀರಿ ನೀವು? ಯಾಕೆ ಇಡ್ತಾ ಇದ್ದೀರಿ? ಹಾವೇರಿಯಲ್ಲಿರುವಂತ ಗುರುಕೃಪಾ ಚರ್ಚ್ ಇತಿಹಾಸ ಉಳ್ಳಂತದ. ಎಷ್ಟೋ ವರ್ಷಗಳಿಂದ KNDಗೆ ಅಂಗ ಸಂಸ್ಥೆ ಆಗಿತ್ತದ. ಆ ಚರ್ಚ್ ಈಗ ಯಾಕೆ ಹೊರಗೆ ಹೋಗೈತಿ? ಈಗ CSI ನಿಂದ ಯಾಕೆ ಹೊರಗಡೆ ಇಟ್ಟಿರಿ ನೀವು? ಅದನ್ನ ನೀವು ಹೇಳುದಿಲ್ಲ. ಯಾಕೆ ಹೇಳಂಗಿಲ್ಲ? ನನಗೂ ಗೊತ್ತೈತಿ, ಜನಕ್ಕೂ ಗೊತ್ತೈತಿ. ಆದ್ರೆ ಮುಂದಿನ ವಿಡಿಯೋದಾಗ ನಾನು ಡೀಟೇಲ್ ಆಗಿ ಹಾವೇರಿ ಚರ್ಚ್ ಬಗ್ಗೆ ಒಂದು ವಿಡಿಯೋ ಮಾಡಿ ಜನರಿಗೂ ತೋರಿಸ್ತೀನಿ, ನಿಮ್ಗೂ ತೋರಿಸ್ತೇನೆ. ಆದ್ರೆ ನೀವು ಬಿಷೋಪ್ ಮತ್ತು ಸೂಪರ್ ಬಿಷೋಪ್ ಅವ್ರ ALE ಸಂಸ್ಥೆ ನೋಡ್ರಿ, SDM ನೋಡ್ರಿ, ಅಂಜುಮನ್ ಸಂಸ್ಥೆಗಳನ್ನ ನೋಡ್ರಿ, ಇವು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತಾ ಇದಾವಂತ ನಾನು ಹೇಳ್ಬೇಕಾಗಿಲ್ಲ, ನಿಮ್ಗೂ ಗೊತ್ತೈತಿ. ಅದೇ ರೀತಿ ನಮ್ಮ ಸಮಾಜದ ಎಲ್ಲಾ ಜನರಿಗೂ ಗೊತ್ತೈತಿ. ನಮ್ಮ ಬಾಸೆಲ್ ಮಿಷನ್ ಸಂಸ್ಥೆ ಇವೆಲ್ಲಾ ಸಂಸ್ಥೆಗಳಿಗಿಂತ ಬಹಳಷ್ಟು ಹಳೇದಿದೆ. ಈಗ ಯಾಕೆ ಅಭಿವೃದ್ಧಿ ಆಗಂತಿಲ್ಲ? ಯಾಕಂದ್ರೆ ಇಲ್ಲಿ ಬಂದು ಕುಂತಂತವ್ರ ತಾವು ಅಭಿವೃದ್ಧಿ ಆಗಕ್ ನೋಡ್ತಾರ, ಸಂಸ್ಥೆನ ಅಭಿವೃದ್ಧಿ ಮಾಡಾಕ ಇವ್ರು ಯಾರೂ ಬಂದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀವು ಯಾವಾಗ ಡ್ಯಾಸಿಸ್ ಬಿಟ್ಟು ಹೋಗ್ತಿರಲ್ಲ ಅವಾಗ ನಮ್ಮ ಸಂಸ್ಥೆಗಳ ಅಭಿವೃದ್ಧಿ ಆಗ್ತಾವ, ನಮ್ಮ ಸಂಸ್ಥೆಗಳ ಜನರಿಗೆ ಕೆಲಸ ಸಿಗ್ತಾವ. ಅದೇ ರೀತಿಯಲ್ಲಿ ನಮ್ಮ ಸಮಾಜದಾಗ ಎಷ್ಟು ಜನ ಬಡ ವಿದ್ಯಾರ್ಥಿಗಳದಾರಲ್ಲ ಅವ್ರಿಗೆ ಉಚಿತ ಶಿಕ್ಷಣನೂ ಸಿಗ್ತಾವಂತಂದ್ರೆ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಹೇಳಾಕ ಬಯಸ್ತೇನೆ. ವಿಶ್ವಪ್ರ, ನಾ ಈ ಒಂದು ಮಾತು ಹೇಳಾಕ ಇಷ್ಟಪಡ್ತೀನಿ. ಏನಂದ್ರೆ ಬೈಬಲ್ದಾಗಿರುವಂತ ಮತ್ತಾಯನ ಬರೆಸುವಾರ್ತೆ 20:20-28ರಾಗ ಮತ್ತು ಮಾರ್ಕ 10:37ರಾಗ ಒಂದ್ ಶಿಷ್ಯರ ತಾಯಿ ಬಂದ ಯೇಸು ಸ್ವಾಮಿ ಹೇಳ್ತಾರ. ಏನಂತ ಹೇಳ್ತಾರ? ಸ್ವಾಮಿ, ನಿನಗ ಮಹಾ ಪದವಿ ಬಂದಾಗ ನನ್ನ ಇಬ್ರು ಈ ಮಕ್ಕಳಲ್ಲಿ ಒಬ್ಬನ ನಿನ್ನ ಬಲಗಡೆಯಲ್ಲಿ ಒಬ್ಬ ನಿನ್ನ ಎಡಗಡೆಯಲ್ಲಿ ಕೂತುಕೊಳ್ಳುವುದಕ್ಕೆ ಅಪ್ಪಣೆ ಆಗ್ಬೇಕಂತ ಕೇಳ್ಕೊಳ್ತಾಳ. ಆದ್ರೆ ಯೇಸು ಸ್ವಾಮಿ ಅವ್ರನ್ನ ಇಟ್ಕೊಳ್ಳಿಲ್ಲ. ಆದ್ರೆ ಈ ಡಯಾಸಿಸ್ದಾಗ ನೀವು ಈ ಮಹಾ ಪದವಿಗೆ ಬಂದಾಗ ಒಬ್ರು ಎಡಕ್ಕೆ ಒಬ್ರು ಬಲಕ್ಕೆ ಕೂತ್ಕೊಳ್ಬೇಕಂತ ಮೊದ್ಲೇ ಪ್ಲಾನ್ ಆಗಿತ್ತು ಏನೋ, ನಿಮಗೂ ಗೊತ್ತೆ, ದೇವ್ರಿಗ ಗೊತ್ತೆ. ಹಾಗಾಗಿ ಈಗ ಒಬ್ರು ಬಲಕ್ ಅದಾರ, ಒಬ್ರು ಎಡಕ್ ಕುಂತಾರ. ಹಾಗಾಗಿ ಇವ್ರೇನ್ ನಿಮ್ಮ ಬಲಕ್ಕ ಎಡಕ್ಕ ಕೂತಿದಾರಲ್ಲ, ಯಾವಾಗ ಇವ್ರ ಡಯಾಸಿಸ್ ನಿಂದ ಹೊರಗೆ ಹೋಗಂಗಿಲ್ಲ ಅಲ್ಲಿ ತನ ಸಮಾಜ ಅಭಿವೃದ್ಧಿ ಆಗುದಿಲ್ಲ. ನಾವು ಎಷ್ಟೋ ಹೊಯ್ಕೊಲಿ, ನಿಮ್ ಕೆಲಸ ಮಾತ್ರ ನೀವು ಚಾಚೂ ತಪ್ಪದೆ ಮಾಡುವಂತವರಾಗಿದ್ದೀರಿ. ಕಿವಿ ಹೇಳೋನು ಕೇಳಲಿ. ಒಬ್ಬ ದೊಡ್ಡ ಸ್ವಾಮೀಜಿ ಹೇಳುವಂತ ಮಾತ ನನಗ ಈಗ ಬಹಳ ನೆನಪಿಗೆ ಬರ್ತಾ ಇದೆ. ಅದೇನಂತಂದ್ರೆ, ನೀವು ಏನ್ ಊಟ ಮಾಡ್ತೀಯಲ್ಲ ಆ ಊಟದ ತುತ್ತ ಬಾಯಿ ಒಳಗೆ ಹೋಗೋಕಿನ ಮುಂಚೆನೆ ವಿಚಾರ ಮಾಡ. ಈ ತುತ್ತ ನೀನು ಬೆವರು ಸುರಿಸಿದ ಪರಿಶ್ರಮದ ಬೆವರಿನಿಂದ ಬೆಂದಿದೆಯೋ ಅಥವಾ ಬೇರೆಯವರ ಕಣ್ಣೀರಿನಿಂದ ಬೆಂದಿದೋ ಎಂದ ವಿಚಾರ ಮಾಡ್ರಿ. ಅದನ್ನ ತಿನ್ನಬೇಕಂದ್ರೆ ಆ ಸ್ವಾಮೀಜಿ ಹೇಳ್ತಾ ಇದಾರೆ. ಆದ್ರೆ ನಮ್ಮ ಸ್ವಾಮೀಜಿಗಳ ಏನ್ ಹೇಳ್ತಾ ಇದ್ದಾರೆ? ಎಲ್ಲರೂ ವಿಚಾರ ಮಾಡಿಕೊಳ್ಬೇಕು. ಧನ್ಯವಾದ.